Hi, I'm Kaviraj from scoringtarget.com. In today's session, we are going to discuss all subject passing package for SSLC students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳ ಮತ್ತು ಎಲ್ಲ ಮಾಧ್ಯಮಗಳ ಒಂದು ಪಾಸಿಂಗ್ ಪ್ಯಾಕೇಜನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಪಾಸಿಂಗ್ ಪ್ಯಾಕೇಜನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಆ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಹೋಮ್ ಪೇಜಲ್ಲಿ ಈ ಥರದ ಒಂದು ಬಾಕ್ಸ್ ತಮಗೆ ಸಿಗುತ್ತೆ. ಅಂದರೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳ ಲಿಂಕನ್ನು ಕೊಟ್ಟಿದ್ದೀನಿ ಅಂತ ನೀವು ಡೀಟೇಲ್ ಆಗಿ ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಒಟ್ಟಾರೆ ಸೀರಿಯಲ್ ನಂಬರ್ಸ್ ಇದೆ, ಆಮೇಲೆ ಸಬ್ಜೆಕ್ಟ್ಸ್ ಇದೆ, ಮೀಡಿಯಮ್ ಇದೆ ಮತ್ತು ಡೌನ್ಲೋಡ್ ಲಿಂಕ್ ಇದೆ. ಸೊ ಮೊದಲನೇದಾಗಿ ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಕನ್ನಡ ಮೀಡಿಯಮ್ನ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ PDF ನೋಟ್ಸನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಇಂಗ್ಲೀಷ್ ಸಬ್ಜೆಕ್ಟನ್ನು ಕೂಡ ಕೊಟ್ಟಿದ್ದೀನಿ, ಕನ್ನಡ ಮೀಡಿಯಮ್, ಮತ್ತು ಹಿಂದಿ ಸಬ್ಜೆಕ್ಟ್ ಅದು ಕೂಡ ಕನ್ನಡ ಮೀಡಿಯಮ್ ಥರ್ಡ್ ಲ್ಯಾಂಗ್ವೇಜ್ ಇದೆ. ಅಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್. ಇವುಗಳ ಲಿಂಕ್ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಸೊ ನೀವು ಕ್ಲಿಕ್ ಮಾಡೋ ಮೂಲಕ ಅದರ PDF ನೋಟ್ಸನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದಾದ ನಂತರ ನಮಗೆ ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇದೆ. ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ವಿಷಯಗಳ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೂಡ ಸಪ್ರೇಟ್ ಲಿಂಕಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ನೀವು ನೋಡ್ಬೋದು. ನಿಮಗೆ ಕನ್ನಡ ಮೀಡಿಯಮ್ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಕನ್ನಡ ಮೀಡಿಯಮ್ ಪಾಸಿಂಗ್ ಪ್ಯಾಕೇಜ್ ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಬೇಕಾಗಿದ್ದರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡ್ಬೋದು. ಇನ್ನು ನೆಕ್ಸ್ಟ್ 5ನೇ ಕಾಲಮಲ್ಲಿ ಬರ್ತಕ್ಕಂಥದ್ದು ಸೈನ್ಸ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಅಂತ ಎರಡು ಸಪ್ರೇಟ್ ಲಿಂಕ್ಗಳನ್ನು ಮಾಡಿದ್ದೀನಿ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಕೇವಲ ಕನ್ನಡ ಮೀಡಿಯಮ್ ಪಾಸಿಂಗ್ ಪ್ಯಾಕೇಜ್ ಬೇಕಾಗಿರುತ್ತೆ, ಕೆಲವರಿಗೆ ಇಂಗ್ಲೀಷ್ ಮೀಡಿಯಮ್ ಬೇಕಾಗಿರುತ್ತೆ. ಸೊ ಎಲ್ಲೋ ಒಂದೇ ಲಿಂಕಲ್ಲಿ ಕೊಟ್ಟರೆ ಸುಮ್ಮನೆ ವೇಸ್ಟಾಗಿ ಡೌನ್ಲೋಡ್ ಆಗಬಾರ್ದು ಅಂತ ನಾನು ಸಪ್ರೇಟಾಗಿ ಲಿಂಕ್ ಕೊಟ್ಟಿದ್ದೀನಿ. ಇದಾದ ನಂತರ ಕೊನೆಗೆ 6ನೇ ಸಬ್ಜೆಕ್ಟಾಗಿ ನಿಮಗೆ ಸೋಷಿಯಲ್ ಸೈನ್ಸ್ ಇದೆ. ಸೊ ಇದರಲ್ಲಿ ಕೂಡ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಅಂತ ಎರಡು ಸಪ್ರೇಟ್ ಭಾಗವನ್ನು ಮಾಡಿದ್ದೀನಿ. ಸೊ ಈ ಥರ ನೀವು ವಿಷಯವಾರು ನಿಮಗೆ ಯಾವ ಪಾಸಿಂಗ್ ಪ್ಯಾಕೇಜ್ ಬೇಕಾಗಿರುತ್ತೋ ಆ ಒಂದು ಲಿಂಕ್ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡ್ಬೋದು. ಈಗಾಗಲೇ ನಮ್ಮ ಹತ್ರ ಪಾಸಿಂಗ್ ಪ್ಯಾಕೇಜ್ ಇದ್ದರೆ ಇವು ಡಿಫ್ರೆಂಟ್ ಆದ ಮಾಡೆಲ್ಸ್ ಇರುತ್ತೆ, ಇವುಗಳನ್ನು ನೋಡ್ಕೋಬೋದು. ಇವುಗಳನ್ನು ಬೇರೆ ಬೇರೆ ವಿಷಯ ಶಿಕ್ಷಕರಿಂದ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಕಲೆಕ್ಟ್ ಮಾಡಿದ್ವಿ. ಸೊ ಆ ಸಂಪನ್ಮೂಲ ಶಿಕ್ಷಕರಿಗೆ ಕೂಡ ನಾವಿವತ್ತು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನಾವೀಗ ವಿಷಯವಾರು ಒಂದು ಏನೇ ನಾವು ಕಂಟೆಂಟನ್ನು ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಉಳಿದ 6 ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೊ ಯಾವ ಕಂಟೆಂಟನ್ನು ಈ ಪಾಸಿಂಗ್ ಪ್ಯಾಕೇಜ್ ಒಳಗೊಂಡಿದೆ ಅದನ್ನು ನೋಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಪ್ರಥಮ ಭಾಷೆ ಕನ್ನಡಕ್ಕೆ ಹೋಗೋಣ. ಕನ್ನಡ ಭಾಷೆಯಲ್ಲಿ ನಾವು ಇಲ್ಲಿ ಒಟ್ಟಾರೆ ನಮಗೆ 8 ಪಾಠಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪದ್ಯಗಳಿಗೆ ಸಂಬಂಧಪಟ್ಟಂಥ ನೋಟ್ಸನ್ನು ಕಲೆಕ್ಟ್ ಮಾಡಿದ್ವಿ. ಸಪ್ರೇಟಾಗಿ ಕೂಡ ಮಾಡಿದ್ವಿ. ಈ ಒಟ್ಟಾರೆ ತಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನಾವೊಂದು ಇಂಡೆಕ್ಸ್ ಕೊಟ್ಟಿದ್ದೀವಿ ಯಾವ್ಯಾವ ಟಾಪಿಕ್ ಇದೆ ಅಂತ. ಇದಾದ ನಂತರ ತಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ವ್ಯಾಕರಣಾಂಶ ಇದೆ, ಅಲಂಕಾರ ಇದೆ, ಛಂದಸ್ಸಿದೆ, ಆಮೇಲೆ ಗಾದೆ ಮಾತುಗಳ ವಿಸ್ತರಣೆ ಇದೆ, ಪ್ರಬಂಧ, ಪತ್ರಲೇಖನ. ಸೊ ಒಟ್ಟಾರೆಯಾಗಿ ನಿಮಗೆ ಎಲ್ಲವೂ ಅನುಕೂಲ ಆಗ್ತಕ್ಕಂಥದ್ದು. ಅದರದಾಗಿ ನಾವೀಗ ಮೊದಲನೇದಾಗಿ ನೋಡ್ತಾ ಇದ್ವಿ ಶಬರಿ ಪಾಠ ಇದೆ, ಅಲ್ಲಿ ಕವಿ ಪರಿಚಯದಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಕವಿ ಪರಿಚಯ ಒಂದು ಮುಗಿಸಿದ ನಂತರ 1 ಅಂಕದ ಪ್ರಶ್ನೆಗಳಿವೆ, 2 ಅಂಕದ ಪ್ರಶ್ನೆಗಳಿವೆ. ಸೊ ಈ ಥರ ನಾವು ವಿಧದ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತೀವಿ. ಇದಾದ ನಂತರ ನಮಗೆ ಇಂಗ್ಲೀಷ್ನ ಒಂದು ಸಬ್ಜೆಕ್ಟ್ ಹೋಗ್ತಾ ಇದ್ವಿ. ಈಗಾಗಲೇ ಇಂಗ್ಲೀಷ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಿಂದಿನ ವೀಡಿಯೋಲಿ ನಾನು ಡೀಟೇಲ್ ಆಗಿ ಈ ಟಾರ್ಗೆಟ್ 50 ಅಂತ ನಮ್ಮ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಏನಿದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹೆಲ್ಪಿಂಗ್ ಹ್ಯಾಂಡ್ ಟು ಇಂಪ್ರೂವ್ 10th ಕ್ಲಾಸ್ ರಿಸಲ್ಟ್ ಅಂತ ಮಾಡ್ಕೊಂಡಿದ್ವಿ. ಇದರ ಜೊತೆಗೆ ನಾನು ಈ ಪಾಸಿಂಗ್ ಪ್ಯಾಕೇಜನ್ನು ಫಸ್ಟ್ ಒಂದು ಕವರಿಂಗ್ ಪೇಜಲ್ಲಿ ತಮಗೆ 6 ವಿಷಯಗಳ ಒಂದು ನೋಟ್ಸ್ ಅಂದರೆ ಪಾಠವಾರು ಪದ್ಯವಾರು ನೋಟ್ಸನ್ನು ಕೂಡ ಕೊಟ್ಟಿದ್ದೀನಿ. ಜೊತೆಗೆ SSLC ಕ್ವಶನ್ ಪೇಪರ್ಸ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಸಿರೀಸ್ ಎಕ್ಸಾಮ್ ಆಗಿರ್ಬೋದು, FA ಪ್ರಶ್ನೆ ಪತ್ರಿಕೆ, ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಮತ್ತು ಪ್ರೀವಿಯಸ್ ಇಯರಲ್ಲಿ ಕೇಳಿದಂಥ ವಾರ್ಷಿಕ ಪರೀಕ್ಷೆ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಇಲ್ಲಿದೆ. ಅದ್ರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಇದೆ, essay ನೋಟ್ಸ್ ಇದೆ, ವಿಡಿಯೋ ನೋಟ್ಸ್ ಇದೆ. ಸೊ ಲಿಂಕ್ ಇದೆ, ನೀವು ಕ್ಲಿಕ್ ಮಾಡಿ ಡೌನ್ ಮಾಡ್ಕೋಬೋದು. ಅದರ ಜೊತೆಗೆ ನಾನಿಲ್ಲಿ ವಿಷಯವಾರು ನಿಮಗೆ ಕಂಟೆಂಟನ್ನು ಕೂಡ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ. ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ನಮ್ಮ ಪಾಸಿಂಗ್ ಪ್ಯಾಕೇಜಿನ ಒಂದು ಇಂಟ್ರೊಡಕ್ಷನ್ ಪೇಜ್ ಇದೆ. ನಾವು ನೇರವಾಗಿ ಇಲ್ಲಿ ಟಾಪಿಕ್ನ ನೋಡ್ತಾ ಇದ್ವಿ. ಸೊ ಪಾಲಿಟಿ ಆಫ್ ಮರ್ಸಿ ಇದೆ, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರು ಇದೆ, ಈ ಥರ. ಸೊ ನೆಕ್ಸ್ಟ್ ನಾವೀಗ ಹಿಂದಿ ವಿಷಯಕ್ಕೆ ಹೋಗ್ತಾ ಇದ್ವಿ. ಆ ಹಿಂದಿ ವಿಷಯದಲ್ಲಿ ತಮಗೆ ಗ್ರಾಮರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ 1 ಅಂಕದ ಪ್ರಶ್ನೆಗಳ ಪ್ರಕಾರ. ಸೊ ಇಲ್ಲಿ ವಿಲೋಮ ಶಬ್ದಗಳ ಲಿಸ್ಟ್ ಕೊಟ್ಟಿದ್ದೀವಿ. ಸೊ ವಿಲೋಮ ಶಬ್ದದ ಲಿಸ್ಟ್ ಜೊತೆಗೆ ಅನ್ಯವಚನಗಳಿವೆ, ಅನ್ಯವಚನ. ಇದಾದ ನಂತರ ನಾವು ಹೀಗೆ ಇದು ಗ್ರಾಮರದಿಂದ ಆನಂತರ ಪಾಠಗಳು, ಪದ್ಯಗಳು, ಅವುಗಳಿಗೆ ಸಂಬಂಧಪಟ್ಟಂತೆ ಯಾವ ಪಾಠಗಳಿಂದ ಜಾಸ್ತಿ ನಮಗೆ ಪಾಸಿಂಗ್ ಅನುಕೂಲ ಆಗ್ತಕ್ಕಂಥ ಅಂಕಗಳು ಜಾಸ್ತಿ, ಕಂಪಲ್ಸರಿಯಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುದು ಅಂತ ಈ ತೃತೀಯ ಭಾಷೆ ಹಿಂದಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು.
ಇಲ್ಲಿ ನಾವು ಕೊನೆವರೆಗೂ ಕೂಡ ನೋಡ್ತಾ ಹೋಗ್ಬೋದು ಎಷ್ಟಿದೆ ಅಂತ. ನಾನು ಇಲ್ಲಿ ಲೆಟರ್ ರೈಟಿಂಗ್ ಕೂಡ ಇದೆ ನೋಡ್ಬೋದು. ಆನಂತರ ಈಗ ನಾವು 3 ವಿಷಯ ನೋಡ್ಕೊಂಡಿವಿ. ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಹಿಂದಿ ಆಯಿತು. ಈಗ ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಾರ್ಗೆಟ್ 28 ಮತ್ತು ಟಾರ್ಗೆಟ್ 40 ಅಂತ ಇಲ್ಲಿ 2 ಭಾಗ ಇದೆ. ಒಂದೇ ಬುಕ್ನಲ್ಲಿ 2 ಭಾಗ ಇದೆ. ಸೊ ನೀವು ಇದನ್ನು ಡೌನ್ ಮಾಡಿಕೊಂಡ್ರೆ ತಮಗೆ 2 ಕೂಡ ಸಿಗುತ್ತೆ. ಟಾರ್ಗೆಟ್ 20ಯಲ್ಲಿ ನಮಗೆ ಇರ್ತಕ್ಕಂಥ ಪಾಠಗಳು, ತ್ರಿಭುಜಗಳಿದೆ, ವೃತ್ತಗಳ ಪ್ರಮೇಯಗಳಿವೆ, ಆಮೇಲೆ ಓಜಿವ್ ರಚನೆ ಇದೆ, ಸಮರೂಪದ ತ್ರಿಭುಜಗಳು, ಸೂತ್ರ ಕಂಡುಹಿಡಿಯೋದು, ಸರಾಸರಿ, ಮಧ್ಯಾಂಕ, ಬೆಲೆ ಕಂಡುಹಿಡಿಯೋದು, ಈ ಥರ ಇದೆ. ಮತ್ತು ನಮಗೆ ಟಾರ್ಗೆಟ್ 40ಯಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಕಂಟೆಂಟ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಅಂಕಗಳು ಎಷ್ಟಿವೆ, ಪುಟ ಸಂಖ್ಯೆ ಎಷ್ಟು, ಇದನ್ನು ಡೀಟೇಲಾಗಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದಾದ ನಂತರ ನಮ್ಮ ಇಂಗ್ಲೀಷ್ ಮೀಡಿಯಮ್, ಮ್ಯಾಥಮೆಟಿಕ್ಸ್ನ ಇಂಗ್ಲೀಷ್ ಮೀಡಿಯಮ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಗಣಿತದ ವಿಷಯಕ್ಕೆ ಸಂಬಂಧಪಟ್ಟಂಥ 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು, ಈ ಥರ ನಾವು ಕ್ರೋನಾಲಜಿಕಲ್ ಆರ್ಡರ್ಲಿ ಇಂಗ್ಲೀಷ್ ಮೀಡಿಯಮ್ನ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಾದ ನಂತರ ನಾವೀಗ 4ನೇ ವಿಷಯಕ್ಕೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಸೈನ್ಸ್. ಸೊ ವಿಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭಾಗಗಳಿವೆ, ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಬರ್ತಕ್ಕಂಥ ಅಂಕಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಅಧ್ಯಾಯಗಳು, ಅಂಕಗಳು ಮತ್ತು ಎಷ್ಟೆಷ್ಟು ನಮಗೆ ಈ ಒಂದು ಟಾಪಿಕಿಂದ ಎಷ್ಟು ಅಂಕಗಳು ಬರ್ಬೋದು. ಇಲ್ಲಿ ನೋಡಿ, ಭಾಗ 1ರಲ್ಲಿ ಭೌತ ವಿಜ್ಞಾನ ಇದೆ. ಭೌತ ವಿಜ್ಞಾನದಲ್ಲಿ ಪ್ರಮುಖವಾದ ಪಾಠಗಳಂದರೆ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ಮುಖ್ಯಾಂಶಗಳಿವೆ. ಇನ್ನು ನೈಸರ್ಗಿಕ ವಿದ್ಯಮಾನಗಳು, ನೈಸರ್ಗಿಕ ಸಂಪನ್ಮೂಲಗಳು, ಅಲ್ಲಿ ಯಾವ್ಯಾವ ಅಧ್ಯಯನ ನಾವು ಕವರ್ ಮಾಡಿದ್ವಿ. ವಿದ್ಯುತ್ ಶಕ್ತಿ ಅಲ್ಲಿ 7 ಅಂಕ, ಆಮೇಲೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು 6 ಅಂಕ, ಆಮೇಲೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಿಂದ 6 ಅಂಕ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು 6 ಅಂಕ. ಈ ಥರ ಒಟ್ಟಾರೆ ನಾವಿಲ್ಲಿ ಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಭಾಗ 2ರಲ್ಲಿ ರಸಾಯನ ವಿಜ್ಞಾನ ಇದೆ. ಅಲ್ಲಿರ್ತಕ್ಕಂಥದ್ದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ, ಆಮೇಲೆ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಪಾಠದಿಂದ 6 ಅಂಕ, ಲೋಹಗಳು ಮತ್ತು ಅಲೋಹಗಳಿಂದ 6 ಅಂಕ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಂದ 6 ಅಂಕ, ಧಾತುಗಳ ಆವರ್ತನೀಯ ವರ್ಗೀಕರಣದಿಂದ 6 ಅಂಕ. ಸೊ ಈ ಥರ ನಾವು ಡಿವೈಡ್ಗಳನ್ನು ಏನು ಮಾಡ್ತಾಯಿದ್ವಿ. ಆಮೇಲೆ ಭಾಗ 3ರಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂಕಗಳಿವೆ. ಒಟ್ಟಾರೆ ಇಲ್ಲಿ ಕವರ್ ಮಾಡ್ತಕ್ಕಂಥ ಅಂಕಗಳನ್ನು ನಾವು ನೋಡ್ತಾ ಇದ್ವಿ. ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕನ್ನಡ ಮೀಡಿಯಂ ಪಾಸಿವ್ ಪ್ಯಾಕೇಜ್. ಇನ್ನು ಇಂಗ್ಲೀಷ್ ಮೀಡಿಯಂ ನಾವು ನೋಡ್ಬೋದು ಈಗ. ಸೊ ಇದು ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಟ್ಟಂಥದ್ದು. ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಮಗೆ ಇಲ್ಲೆಲ್ಲ ಕಂಟೆಂಟ್ ಇದೆ ನಿಮಗೆ, ಚಾಪ್ಟರ್ ವೈಸು, ಚಾಪ್ಟರ್ ನಂಬರು ಮತ್ತು ಚಾಪ್ಟರ್ ನೇಮು, ಆಮೇಲೆ ಪೇಜ್ ನಂಬರನ್ನು ಕೊಟ್ಟಿದ್ದೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸು, ಆಮೇಲೆ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ಸ್, ಕಾಂಪೌಂಡ್ಸು, ಈ ಥರ ನಾವು ಬೇರೆ ಬೇರೆ ಟಾಪಿಕ್ ನೋಡ್ತಾ ಪಿರಿಯೋಡಿಕ್ಸ್, ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್, ಲೈಫ್ ಪ್ರೋಸೆಸ್ಸು, ಈ ಪೇಜ್ ನಂಬರನ್ನು ಕೂಡ ಡೀಟೇಲಾಗಿ ಕೊಡಲಾಗಿದೆ. ಇಲ್ಲಿ ಇಷ್ಟು ಒಟ್ಟು ಟಾಪಿಕ್ ನಾವು ಕವರ್ ಮಾಡಿದಾಗ ಟಾಪಿಕನ್ನು ನೋಡ್ಬೋದು. ಒಟ್ಟಾರೆ ಟಾಪಿಕ್ಸ್ ಇದೆ. ಇದಾದ ನಂತರ ನಾವು ಪಾಠ ವೈಸ್ ಅಲ್ಲೆಲ್ಲ ಬರ್ತಕ್ಕಂಥ ಪ್ರಶ್ನೆಗಳು, 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು. ಸೊ ಈ ಥರ ನಾವು ಇಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ನಾವೀಗ 5 ಸಬ್ಜೆಕ್ಟ್ ಮುಗಿಸಿದ್ವಿ: ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು, ಸೈನ್ಸು. ಈಗ ಉಳಿದಿರೋದು ಸೋಷಿಯಲ್ ಸೈನ್ಸ್. ಸೊ ಸೋಷಿಯಲ್ ಸೈನ್ಸಲ್ಲಿ ನಾವು ಮೊದಲನೇದಾಗಿ ಕನ್ನಡ ಮೀಡಿಯಮ್ ನೋಡೋಣ. ಈಗ ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟ 5 ಕೊಂಡ ಅಧ್ಯಾಯಗಳು ಯಾವ ಇಲ್ಲಿ 5 ಕೊಂಡ ಅಧ್ಯಾಯ ನೋಡ್ರಿ. ನಮಗೆ ಒಟ್ಟಾರೆ ಕೊಟ್ಟಿರ್ತಕ್ಕಂಥ ಒಂದು ಪಾಠಗಳನ್ನು ನೋಡಿದಾಗ ಕ್ರಮ ಸಂಖ್ಯೆ ಇದೆ. ಇಲ್ಲಿ ನಾವು ಕ್ರಮ ಸಂಖ್ಯೆ ಪ್ರಕಾರ ಇವುಗಳನ್ನು ಪ್ರಿಪೇರ್ ಆಗ್ಬೋದು. ಅಂದರೆ ಭಾರತಕ್ಕೆ ಯುರೋಪಿಯನ್ ಆಗಮನ ಇದೆ, ಆಮೇಲೆ ಸ್ವಾತಂತ್ರ್ಯೋತ್ತರ ಭಾರತ, ಸಾಮಾಜಿಕ ಚಳವಳಿಗಳು, ಆಮೇಲೆ ಭಾರತ ಪ್ರಾಕೃತಿಕ ಲಕ್ಷಣಗಳು. ಇಲ್ಲಿ ಅಂಕಗಳನ್ನು ಕೂಡ ರೆಫರ್ ಮಾಡಿದ್ದೀವಿ. 1 ಅಂಕದ್ದು, 2 ಅಂಕದ್ದು, ಜೊತೆಗೆ 1 ಅಂಕದ 18 ಪ್ರಶ್ನೆಗಳಿವೆ, 2 ಅಂಕದ 11 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳು ಅಂದರೆ ಎಷ್ಟು ಕಲೆಕ್ಟ್ ಮಾಡಿದ್ವಿ ಆಯಾ ಪಾಠಗಳಿಂದ ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಹೆಚ್ಚಾಗಿದ್ದು ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪ್ರೀವಿಯಸ್ ಇಯರ್ನ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಮಾಡಲಾಗಿ ಇಟ್ಟುಕೊಂಡು ಯಾವ ಒಂದು ಪಾಠಗಳಿಂದ ಜಾಸ್ತಿ ರಿಪೀಟೆಡ್ ಆಗಿ ಪ್ರಶ್ನೆ ಬಂದಿದೆ ಅಂತಕ್ಕಂಥ ಒಂದು ಆಧಾರದ ಮೇಲೆ ಇವುಗಳನ್ನ ಟೇಬಲನ್ನು ಮಾಡಲಾಗಿದೆ. ಇದಾದ ನಂತರ ನಾವೀಗ ಸೋಷಿಯಲ್ ಸೈನ್ಸ್ನ ಒಂದು ಇಂಗ್ಲೀಷ್ ಮೀಡಿಯಂ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ನ ಒಂದು ಮಾಡಲನ್ನು ಕೂಡ ನೋಡ್ಬೋದು. ಇಲ್ಲಿ ಚಾಪ್ಟರ್ 1 ದ ಅಡ್ವಾಂಟೇಜ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಸೊ ಈ ಥರ ನಾವು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನ ಸೋಷಿಯಲ್ ಸೈನ್ಸನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಷ್ಟು ಇಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಒಂದು ಮಾದರಿ ಒಂದು ಪಾಸಿಂಗ್ ಪ್ಯಾಕೇಜ್ಗಳನ್ನು ನೋಡಿದ್ವಿ. ಇವು ಎಲ್ಲ ಪಾಸಿಂಗ್ ಪ್ಯಾಕೇಜನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಶಾರ್ಟ್ ಪ್ರಿಪರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ SA2 ಎಕ್ಸಾಮ್ ನಿಮ್ಮ ಕ್ಲಾಸಲ್ಲಿ ತೆಗೆದುಕೊಳ್ತಕ್ಕಂಥ FA ಟೆಸ್ಟ್ಗಳಿಗೆ ಅನುಕೂಲ ಆಗುತ್ತೆ. ನಿಮ್ಮ ಒಂದು ಪಾಠಗಳ ರಿವಿಷನ್ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಈ ವಿಡಿಯೋ ನಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.